ಮಿತ್ರರೇ ನಮಸ್ಕಾರ. ಮಿತ್ರರೇ, ಕರ್ನಾಟಕದಲ್ಲಿ ಸಿಎಂ ಬದಲಾವಣೆ ಅನ್ನುವಂತಹ ಬಿರುಗಾಳಿ ಬೀಸ್ತಾ ಇದ್ರೆ ಅತ್ತ ಪಶ್ಚಿಮ ಬಂಗಾಳದಲ್ಲಿ ರಾಜಕೀಯ ಭೂಕಂಪವೇ ಆಗ್ತಾ ಇದೆ. ಬಂಗಾಳದ ರಿಸಲ್ಟ್ ಬಂದ ದಿನದಿಂದಲೂ ಕೂಡ ನಿಮಗೊಂದು ಮಾತು ಹೇಳ್ತಾ ಇದ್ದೆ. ಮಮತಾ ಬ್ಯಾನರ್ಜಿ ಅವರು ಪಕ್ಷ ಉಳಿಸಿಕೊಳ್ಳುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಇದ್ದಾವೆ, ಆ ರೀತಿಯ ಬೆಳವಣಿಗೆಗಳಾಗೋದಕ್ಕೆ ಶುರುವಾಗಿದೆ ಅಂತ. ಈಗ ಮಿತ್ರರೇ, ಅದು ಎಕ್ಸ್ಟ್ರೀಮ್ ಹಂತವನ್ನು ತಲುಪಿದೆ. ಪಕ್ಷದಲ್ಲಿ ಅನೇಕರು ಬಂಡಾಯದ ಬಾವುಟವನ್ನು ಬಹಿರಂಗವಾಗಿ ಸಾರ್ತಾ ಇದ್ದಾರೆ. ಇದರ ನಡುವೆ ಬಿಜೆಪಿಯ ಓರ್ವ ಮುಖಂಡನ ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ನಾಮಾವಶೇಷವಾಗುತ್ತಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸುವಂತೆ ಮಾಡಿದೆ. ಕೇಂದ್ರದಲ್ಲಿ ಈಗ ಬಿಜೆಪಿಗೆ ಬಹುಮತ ಇಲ್ವಲ್ಲ, ಈ ಕೊರತೆ ನೀಗಿಸುವಂತಹ ಕೆಲಸವನ್ನ ಬಂಗಾಳದ ಟಿಎಂಸಿ ಸಂಸದರು ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ. ಆ ರೀತಿಯ ಬೆಳವಣಿಗೆಗಳಾಗ್ತಾ ಇದ್ದಾವೆ. ಸಿಎಂ ಸುವೇಂದು ಅಧಿಕಾರಿಯವರ ಮೀಟಿಂಗ್ಗೆ ಬಂಗಾಳದ ಟಿಎಂಸಿ ಸಂಸದರು ಹಾಜರಾಗ್ತಾ ಇದ್ದಾರೆ, ಎಂಎಲ್ಎಗಳು ಕೂಡ ಹಾಜರಾಗ್ತಾ ಇದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಒಂದು ರಾಜಕೀಯ ಬೆಳವಣಿಗೆ ಇದು. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಎರಡನೆಯದಾಗಿ, ಈ ಅಕ್ರಮ ಬಾಂಗ್ಲಾ ವಲಸಿಗರಿದಾರಲ್ಲ, ಅವರ ವಿರುದ್ಧವಾಗಿ ಸಿಎಂ ಸುವೇಂದು ಅಧಿಕಾರಿ ಮಾಡಿದಂತಹ ಒಂದೇ ಒಂದು ಆದೇಶಕ್ಕೆ ಈ ಬಾಂಗ್ಲಾ ಬಾಂಧವರೆಲ್ಲ ಓಡೋದಕ್ಕೆ ಶುರು ಮಾಡಿದ್ದಾರೆ. ಬಾಂಗ್ಲಾದ ದೃಶ್ಯಗಳು ಬಹಳ ವಿಚಿತ್ರವಾಗಿ ಕಾಣಿಸ್ತಾ ಇದೆ. ಇಷ್ಟು ದಿನ ಯಾರು ಅಕ್ರಮ ಬಾಂಗ್ಲಾ ವಲಸಿಗರೇ ಇಲ್ಲ, ಇದೆಲ್ಲ ಬಿಜೆಪಿಯ ಚುನಾವಣಾ ಪ್ರಚಾರದ ತಂತ್ರ, ಈ ರೀತಿಯಾಗಿ ವಾದ ಮಾಡ್ತಾ ಇದ್ರಲ್ಲ, ಅವರೆಲ್ಲರಿಗೂ ಕೂಡ ಮುಖ ಇಲ್ಲದಂತಾಗ್ತಾ ಇದೆ. ಆ ರೀತಿಯಾಗಿ ಅಕ್ರಮ ವಲಸಿಗರು ಓಡ್ತಾ ಇದ್ದಾರೆ. ಇದರ ನಡುವೆ ಸುವೇಂದು ಅಧಿಕಾರಿಯವರ ಮೀನೂಟದ ಒಂದು ಆರ್ಡರ್ ಬಂಗಾಳದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ, ದೀದಿಗೆ ದೊಡ್ಡ ಶಾಕ್ ಕೊಟ್ಟಿದೆ. ಈ ಎಲ್ಲಾ ವಿಚಾರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ರಾಜಕೀಯದಲ್ಲಿ ಸೋಲು ಗೆಲುವು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಒಮ್ಮೆ ಸೋತವರು ನಾಳೆ ಗೆಲ್ತಾರೆ. ಆದರೆ ಬಂಗಾಳದ ಪಾಲಿಗೆ ಮಾತ್ರ ಇದು ಯಾವತ್ತೂ ಕೂಡ ಸತ್ಯ ಆಗೋದಿಲ್ಲ. ಅಲ್ಲಿ ಸೋತವರು ಸತ್ತಂತೆ, ಮತ್ತೆ ಅವರು ಎದ್ದು ಬರ್ತಾರೆ, ಪುನಃ ಗೆಲ್ತಾರೆ ಅನ್ನೋದಕ್ಕೆ ಇತಿಹಾಸದಲ್ಲಿ ಸಣ್ಣ ದಾಖಲೆಯೂ ಕೂಡ ಇಲ್ಲ. ಆರಂಭದಲ್ಲಿ ಕಾಂಗ್ರೆಸ್ ಇತ್ತು ಬಂಗಾಳದಲ್ಲಿ, ಅವರು ಸೋತ್ ಹೋಗ್ತಾರೆ. ಅನಂತರ ಮತ್ತೆ ಯಾವತ್ತೂ ಕೂಡ ಕಾಂಗ್ರೆಸ್ ಬಂಗಾಳದಲ್ಲಿ ತಲೆಯನ್ನೇ ಎತ್ತಿಲ್ಲ. ಎಡಪಕ್ಷಗಳು ಬಹಳ ಸುದೀರ್ಘವಾಗಿ ರೂಲ್ ಮಾಡಿದ್ವು, ಅನಂತರದಲ್ಲಿ ನಾಮಾವಶೇಷ ಆದವು. ಅದಾದ ಬಳಿಕ ಟಿಎಂಸಿ ಎಮರ್ಜ್ ಆಗುತ್ತೆ. ಟಿಎಂಸಿಯು ಕೂಡ 15 ವರ್ಷ ರೂಲ್ ಮಾಡುತ್ತೆ. ಈಗ ಮಿತ್ರರೇ, ಬಿಜೆಪಿಯ ಸರದಿ ಬಂದಿದೆ. ಬಿಜೆಪಿ ಬಂಗಾಳವನ್ನು ಆವರಿಸಿಕೊಳ್ತಾ ಇದೆ. ಟಿಎಂಸಿ ಕೇವಲ ಸೋತಿಲ್ಲ, ಅದು ಸೊರಗಿ ಹೋಗ್ತಾ ಇದೆ. ಹೀಗಾಗಿ 2029 ಚುನಾವಣೆಯಲ್ಲಿ ಬಿಜೆಪಿಗೆ ಬಹಳ ದೊಡ್ಡ ಜಯ ಸಿಗಬಹುದು. 2014ರಲ್ಲಿ ಮಮತಾ ಬ್ಯಾನರ್ಜಿ ಯಾವ ರೀತಿಯಾಗಿ ಸೀಟುಗಳನ್ನು ಗಳಿಸಿದ್ರಲ್ಲ, ಒಟ್ಟು 42 ಕ್ಷೇತ್ರಗಳ ಪೈಕಿ 34 ಕ್ಷೇತ್ರವನ್ನು ಟಿಎಂಸಿ ಗೆದ್ದಿತ್ತು 2014ರಲ್ಲಿ. ಆಗ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರ ಅಲೆ ಇತ್ತು. ಆದರೂ ಕೂಡ ಪಶ್ಚಿಮ ಬಂಗಾಳಕ್ಕೆ ಆ ಅಲೆ ವಿಸ್ತರಿಸಿರಲಿಲ್ಲ. ಅಷ್ಟರ ಮಟ್ಟಿಗೆ ಅಲ್ಲಿನ ಜನ ಟಿಎಂಸಿಯನ್ನು ಬೆಂಬಲಿಸಿದ್ರು. ಈಗ ಪಶ್ಚಿಮ ಬಂಗಾಳವನ್ನು ಬಿಜೆಪಿ ಗೆದ್ದುಕೊಂಡಿದೆ. ಹೀಗಾಗಿ 2029 ಚುನಾವಣೆಯಲ್ಲಿ ಬಿಜೆಪಿಯು ಕೂಡ 30ರಿಂದ 35 ಸೀಟುಗಳನ್ನು ಗೆಲ್ಲಬಹುದು, ಬಂಗಾಳವನ್ನು ಕ್ಲೀನ್ ಸ್ವೀಪ್ ಮಾಡಬಹುದು ಅನ್ನುವ ರೀತಿಯಲ್ಲಿ ಚರ್ಚೆಗಳು ನಡೀತಾ ಇದ್ವು. ಆದರೆ ಸದ್ಯದ ಬೆಳವಣಿಗೆಯನ್ನು ನೋಡಿದ್ರೆ 2029ರವರೆಗೆ ಕಾಯಬೇಕಾದಂತಹ ಅವಶ್ಯಕತೆಯೇ ಇಲ್ಲ. ಈಗಲೇ ಬಂಗಾಳವನ್ನು ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡಿಬಿಡುತ್ತಾ, ಈ ಪ್ರಶ್ನೆ ಉದ್ಭವಿಸ್ತಾ ಇದೆ. ಯಾಕೆ ಕೇಳಿದ್ರೆ, ಟಿಎಂಸಿಯ ಸಂಸದರು ಬಿಜೆಪಿಗೆ ಕಾಯೋದಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ. ನಾವು ಈಗಲೇ ಪಕ್ಷಕ್ಕೆ ಬಂದ್ಬಿಡ್ತೀವಿ ಅಂತ ತುದಿಗಾಲ್ನಲ್ಲಿ ನಿಂತಿದ್ದಾರೆ. ಈ ದೇಶದ ರಾಜಕಾರಣದ ಇತಿಹಾಸದಲ್ಲೇ ಅತಿದೊಡ್ಡ ಪಕ್ಷಾಂತರ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈ ಬಗ್ಗೆ ಇಷ್ಟು ದಿನ ಕೇವಲ ಊಹಾಪೋಹಗಳು ಓಡಾಡ್ತಾ ಇದ್ವು. ಹಾಗಾಗುತ್ತಂತೆ, ಟಿಎಂಸಿಯ ಸಂಸದರು ಬಿಜೆಪಿ ಜೊತೆಗೆ ಟಚ್ನಲ್ಲಿದ್ದಾರಂತೆ, ಕೆಲವರು ಅಸಮಾಧಾನ, ಈ ರೀತಿಯ ಚರ್ಚೆಗಳು ನಡೀತಾ ಇದ್ವು. ಕೆಲವೊಮ್ಮೆ ಬಹಿರಂಗವಾಗಿಯೂ ಕೂಡ ಕಾಣಿಸ್ಕೊಳ್ತಾ ಇತ್ತು. ಮಮತಾ ಬ್ಯಾನರ್ಜಿಯವರ ಸಭೆಗೆ ಅನೇಕರು ಗೈರಾಗಿದ್ರು. ಮೊಟ್ಟ ಮೊದಲ ಬಾರಿಗೆ ಮಮತಾ ಬ್ಯಾನರ್ಜಿಯವರ ನಿರ್ಧಾರದ ವಿರುದ್ಧ ಆ ಸಭೆಯಲ್ಲಿ ಕೆಲ ಶಾಸಕರು ಮತ್ತು ಸಂಸದರು ಮಾತುಗಳನ್ನಾಡಿದ್ರು. ಈ ಸೋಲಾಗುವವರೆಗೂ ಕೂಡ ಮಮತಾ ಬ್ಯಾನರ್ಜಿ ಏನು ಹೇಳುತ್ತಾರೋ ಅದೇ ಶಾಸನ. ಅದರ ವಿರುದ್ಧವಾಗಿ ಯಾವ ನಾಯಕನೂ ಮಾತನಾಡ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಪಕ್ಷದ ಮೇಲೆ ಮಮತಾ ಬ್ಯಾನರ್ಜಿ ಅವರಿಗೆ ಹಿಡಿತಾ ಇತ್ತು. ಆದರೆ ಸೋತ ಬಳಿಕ ನಡೆದಂತಹ ಸಭೆಯಲ್ಲಿ ಮಮತಾ ಬ್ಯಾನರ್ಜಿ ಅವರ ವಿರುದ್ಧ ಪಕ್ಷದ ಚಿಕ್ಕ ಪುಟ್ಟ ನಾಯಕರು ಕೂಡ ಎದ್ದು ನಿಂತ್ಕೊಂಡು ಮಾತನಾಡ್ಬಿಟ್ರು. ಆಗಲೇ ಗೊತ್ತಾಗಿತ್ತು ಪಕ್ಷದಲ್ಲಿ ಅಸಮಾಧಾನ ಜಾಸ್ತಿ ಆಗ್ತಾ ಇದೆ, ಇದು ನಾಳೆ ಸ್ಫೋಟಗೊಳ್ಳಬಹುದು ಅಥವಾ ಅನೇಕರು ಪಕ್ಷ ಬಿಟ್ಟು ಹೋಗಬಹುದು ಅನ್ನುವಂತಹ ಅನುಮಾನಗಳು ಸೃಷ್ಟಿಯಾಗಿದ್ವು. ಮಿತ್ರರೇ, ಈಗ ಯಾವುದೂ ಕೂಡ ಅನುಮಾನವಾಗಿ ಉಳಿದಿಲ್ಲ, ಬಹಿರಂಗವಾಗಿ ಗೋಚರಿಸೋದಕ್ಕೆ ಶುರುವಾಗಿದೆ. ಅಂತಹ ಬೆಳವಣಿಗೆಗಳು ಬಂಗಾಳದ ರಾಜಕಾರಣದಲ್ಲಿ ಪ್ರತಿನಿತ್ಯ ನಡೆಯೋದಕ್ಕೆ ಶುರುವಾಗಿದೆ. ಅದರಲ್ಲಿ ಮುಖ್ಯವಾಗಿ 2 ಬೆಳವಣಿಗೆಗಳ ಬಗ್ಗೆ ನಿಮಗೆ ಹೇಳಲೇಬೇಕು. ಮೊದಲನೇದಾಗಿ, ಟಿಎಂಸಿಯಲ್ಲಿ ಕಾಕಾಲಿ ಘೋಷ್ ದಸ್ತಿದಾರ್ ಅನ್ನುವಂಥ ಮಹಿಳಾ ಸಂಸದೆ ಇದ್ದಾರೆ. ಒಂದು ಕಾಲದಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ತೀರಾ ಆಪ್ತವಾದಂತಹ ನಾಯಕಿ. ಆದರೆ ಚುನಾವಣೆ ಬಳಿಕ ಎಲ್ಲವೂ ಕೂಡ ಬದಲಾಗ್ತಾ ಇದೆ. ಇವರು ಈ ಹಿಂದೆ ಟಿಎಂಸಿಯ ಸಂಸದೀಯ ಮಂಡಳಿಯಲ್ಲಿ ಚೀಫ್ ವಿಪ್ ಹುದ್ದೆಯನ್ನು ನಿಭಾಯಿಸ್ತಾ ಇದ್ರು, ಅಂದ್ರೆ ಮುಖ್ಯ ಸಚೇತಕ ಸ್ಥಾನ.
ಈಗ ಲೋಕಸಭೆಯಲ್ಲಿ ವೋಟಿಂಗ್ ಆಗುವಂತಹ ಸಂದರ್ಭದಲ್ಲಿ ಪಕ್ಷ ವಿಪ್ ಜಾರಿ ಮಾಡುತ್ತಲ್ಲ, ಆ ವಿಪ್ ಜಾರಿ ಮಾಡುವಂತಹ ಅಧಿಕಾರ ಇರೋದು ಈ ಮುಖ್ಯ ಸಚೇತಕರಿಗೆ. ಆದರೆ ಬಂಗಾಳ ಚುನಾವಣೆ ಸೋಲ್ತಿದ್ದ ಹಾಗೆ ಈ ಕಾಕಾಲಿ ಘೋಷ್ ದಸ್ತಿದಾರ್ ಅವರನ್ನ ಚೀಫ್ ವಿಪ್ ಹುದ್ದೆಯಿಂದ ಮಮತಾ ಬ್ಯಾನರ್ಜಿ ಅವರು ತೆರವು ಮಾಡಿದ್ರು. ಇದರ ಬಗ್ಗೆ ಈ ಕಾಕಾಲಿ ಘೋಷ್ ದಸ್ತಿದಾರ್ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ಪಕ್ಷಕ್ಕೋಸ್ಕರವಾಗಿ ದುಡಿದಿದ್ದೀನಿ, 4 ದಶಕಗಳಿಂದ ರಾಜಕೀಯದಲ್ಲಿದ್ದೀನಿ, ಇದಕ್ಕೆ ನನಗೆ ಸಿಕ್ಕಂತಹ ಬಹುಮಾನ ಅಂತ ಮಮತಾ ಬ್ಯಾನರ್ಜಿ ವಿರುದ್ಧವೇ ಕಿಡಿಕಾರಿದ್ರು. ಈಗ ಈ ಟಿಎಂಸಿ ಬಂಡಾಯದ ನಾಯಕಿಯಾಗಿ ಈ ಕಾಕಾಲಿ ಘೋಷ್ ದಸ್ತಿದಾರ್ ಕಾಣಿಸಿಕೊಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಆಗಿದ್ದೇನು ಕೇಳಿದ್ರೆ, ಸಿಎಂ ಸುವೇಂದು ಅಧಿಕಾರಿ ಅವರು ನಾರ್ತ್ 24 ಪರಗಣ ಜಿಲ್ಲೆಯಲ್ಲಿ ಒಂದು ಸಭೆಯನ್ನ ನಡೆಸಿದ್ರು. ಸಿಎಂ ನಡೆಸಿದಂತಹ ಆ ಸಭೆಯಲ್ಲಿ ಈ ಕಾಕಾಲಿ ಘೋಷ್ ದಸ್ತಿದಾರ್ ಭಾಗಿಯಾಗಿದ್ರು. ಕೇವಲ ಅವರು ಮಾತ್ರ ಅಲ್ಲ, ಅವರ ಜೊತೆಗೆ ಈ ಉತ್ತರ 24 ಪರಗಣ ಜಿಲ್ಲೆಯ 6 ಜನ ಟಿಎಂಸಿ ಎಂಎಲ್ಎಗಳು ಕೂಡ ಭಾಗಿಯಾಗಿದ್ರು. ಅದಾಗ್ತಿದ್ದ ಹಾಗೆ ಬಂಗಾಳದಲ್ಲಿ ಸುದ್ದಿ ಹಬ್ಬೋದಕ್ಕೆ ಶುರುವಾಯಿತು. ಈ ಕಾಕಾಲಿ ಘೋಷ್ ದಸ್ತಿದಾರ್ ಜೊತೆಗೆ 12 ಜನ ಎಂಪಿಗಳಿದ್ದಾರೆ, ಅವರೆಲ್ಲರೂ ಕೂಡ ಬಿಜೆಪಿಯ ಜೊತೆಗೆ ಸೇರ್ಕೊಳ್ತಾರೆ ಎನ್ನುವಂತ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿತು. ಈ ಸುದ್ದಿಗೆ ಇಂಬು ನೀಡುವಂತೆ ಬಿಜೆಪಿಯ ನಾಯಕ ಸೌಮಿತ್ರಾ ಖಾನ್ ಮತ್ತೊಂದು ಸ್ಫೋಟಕವಾದ ಹೇಳಿಕೆ ಕೊಡ್ತಾರೆ. ಅದೇನು ಅಂತಂದ್ರೆ, ನಮ್ಮ ಜೊತೆಗೆ 20 ಜನ ಟಿಎಂಸಿಯ ಸಂಸದರು ಟಚ್ ನಲ್ಲಿದ್ದಾರೆ, ಹಾಗೆ ಅನೇಕ ಜನ ಶಾಸಕರು ಕೂಡ ಟಚ್ ನಲ್ಲಿದ್ದಾರೆ. ಒಂದು ವೇಳೆ ಕೇಂದ್ರದ ಬಿಜೆಪಿ ನಾಯಕರು ನಮಗೆ ಎಸ್ ಅಂತ ಹೇಳಿದ್ದೆ ಆದ್ರೆ ಅವರೆಲ್ಲರನ್ನ ಕೂಡ ಪಕ್ಷಕ್ಕೆ ತಂದು ಸೇರ್ಪಡೆ ಮಾಡ್ತೀವಿ. ಆ ರೀತಿಯಾದಂತಹ ಬೆಳವಣಿಗೆ ಟಿಎಂಸಿಯಲ್ಲಿ ನಡೀತಾ ಇದೆ, ಅಷ್ಟೊಂದು ಜನ ಅಸಮಾಧಾನಗೊಂಡು ನಮ್ಮ ಜೊತೆಗೆ ಬರೋದಕ್ಕೆ ರೆಡಿಯಾಗಿದ್ದಾರೆ ಅಂತ ಸೌಮಿತ್ರಾ ಖಾನ್ ಒಂದು ಹೇಳಿಕೆ ಕೊಡ್ತಾರೆ. ಮಿತ್ರರೇ, ಇದು ಬಂಗಾಳ ರಾಜಕಾರಣದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಬಿಜೆಪಿ ಕಡೆಯಿಂದ ಈ ಹೇಳಿಕೆ ಬರ್ತಿದ್ದ ಹಾಗೆ ಟಿಎಂಸಿಯು ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದೆ. ಟಿಎಂಸಿಯ ನಾಯಕ ಸುಗತ ರಾಯ್ ಈ ಬಗ್ಗೆ ಮಾತನಾಡಿ, ಇದು ಶುದ್ಧ ಸುಳ್ಳು ಸುದ್ದಿ, ಬಿಜೆಪಿಯ ವಿರುದ್ಧವಾಗಿ ನಾವು ಸಂಘಟಿತವಾಗಿದ್ದೀವಿ, ಪಕ್ಷದಲ್ಲಿ ಯಾವುದೇ ಒಡಕಿಲ್ಲ, ಯಾವೊಬ್ಬ ಟಿಎಂಸಿಯ ನಾಯಕನೂ ಕೂಡ ಪಕ್ಷವನ್ನ ಬಿಟ್ಟು ಬಿಜೆಪಿಯನ್ನ ಸೇರೋದಿಲ್ಲ ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬಂಗಾಳದ ಪತ್ರಿಕೆಗಳಲ್ಲಿ ಏನ್ ಚರ್ಚೆ ಆಗ್ತಾ ಇದೆ ಅಂತಂದ್ರೆ, ಸದ್ಯ ಟಿಎಂಸಿಯಲ್ಲಿ 29 ಜನ ಎಂಪಿಗಳಿದ್ದಾರೆ. ಆ ಪೈಕಿ 8 ರಿಂದ 10 ಮಂದಿ ಸುವೇಂದು ಅಧಿಕಾರಿಯವರ ಜೊತೆಗೆ ಟಚ್ ನಲ್ಲಿರುವಂತಹದ್ದು ನಿಜ. ಅಷ್ಟು ಮಾತ್ರ ಅಲ್ಲ, ಕೆಲ ಎಂಎಲ್ಎಗಳು ಕೂಡ ಬಿಜೆಪಿಯನ್ನ ಸೇರ್ಪಡೆಗೊಳ್ಳೋದಕ್ಕೆ ತುದಿಗಾಲ್ನಲ್ಲಿ ನಿಂತಿದ್ದಾರೆ. ಅವರು ಯಾವ ಮಟ್ಟಿಗೆ ಸುವೇಂದು ಅಧಿಕಾರಿ ಅವರಿಗೆ ಕೇಳ್ತಾ ಇದ್ದಾರೆ ಅಂತಂದ್ರೆ, ನಾವು ರಾಜೀನಾಮೆಯನ್ನ ಕೊಟ್ಟು ಬಿಜೆಪಿಗೆ ಸೇರ್ಕೊಳ್ತೀವಿ, ಪುನಃ ಚುನಾವಣೆಯನ್ನ ಎದುರಿಸೋದಕ್ಕೆ ಸಿದ್ಧ ಇದ್ದೀವಿ ಅಂತ ಹೇಳ್ತಾ ಇದ್ದಾರಂತೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಫಾಲ್ತಾದ ರಿಸಲ್ಟ್ ನಿಮಗೆಲ್ಲ ಗೊತ್ತೇ ಇದೆ. ಮೊನ್ನೆ ನಾನು ವಿಡಿಯೋದಲ್ಲೂ ಕೂಡ ತಿಳಿಸಿದ್ದೆ. ಫಾಲ್ತಾ ಡೈಮಂಡ್ ಹಾರ್ಬರ್ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ವಿಧಾನಸಭಾ ಕ್ಷೇತ್ರ. ಅಲ್ಲಿ ಬಿಜೆಪಿ ಗೆದ್ದಂತಹ ಉದಾಹರಣೆಯೇ ಇಲ್ಲ. ಬಿಜೆಪಿ ಗೆಲ್ಲೋದಕ್ಕೆ ಅಲ್ಲಿ ಸೂಕ್ತವಾದಂತಹ ವಾತಾವರಣವೂ ಇರಲಿಲ್ಲ. ಟಿಎಂಸಿಯ ಭದ್ರಕೋಟೆಯಾಗಿತ್ತು, ಅಭಿಷೇಕ್ ಬ್ಯಾನರ್ಜಿಯವರ ಭದ್ರಕೋಟೆ ಅಂತ ಕರೆಸಿಕೊಳ್ತಾ ಇತ್ತು. ಅಂತಹ ಫಾಲ್ತಾದಲ್ಲಿ ಟಿಎಂಸಿಯ ಅಭ್ಯರ್ಥಿಗೆ ಠೇವಣಿ ಬಂದಿಲ್ಲ. ಆತ ಚುನಾವಣೆಗೆ ಮುಂಚೆ ಓಡಿ ಹೋಗುವಂತಹ ಸನ್ನಿವೇಶ ಬಂತು. ಅಷ್ಟೇ ಏಕೆ, ಬಿಜೆಪಿಯ ಅಭ್ಯರ್ಥಿ ಬರೋಬ್ಬರಿ 1,09,000 ವೋಟ್ಗಳಲ್ಲಿ ಜಯಗಳಿಸಿದ್ದಾರೆ. ಇದು ಟಿಎಂಸಿ ನಾಯಕರಿಗೆ ಬಹಳ ಕ್ಲಿಯರ್ ಆಗಿ ತೋರಿಸ್ತಾ ಇದೆ ಮುಂದೆ ಚುನಾವಣೆಗಳಲ್ಲಿ ಯಾವ ರೀತಿಯಾದಂತಹ ರಿಸಲ್ಟ್ ಬರಬಹುದು ಅಂತ. ಹೀಗಾಗಿ ಅವರು ಪಕ್ಷ ಬಿಟ್ಟು ಬಿಜೆಪಿ ಜೊತೆಗೆ ಕೈ ಜೋಡಿಸೋದಕ್ಕೆ ತುದಿಗಾಲ್ನಲ್ಲಿ ನಿಂತಿದ್ದಾರೆ. ಪ್ರತಿನಿತ್ಯವೂ ಕೂಡ ಬಿಜೆಪಿ ನಾಯಕರ ಮನೆ ಬಾಗಿಲನ್ನ ಬಡಿತಾ ಇದ್ದಾರೆ. ಅಂದ್ರೆ ನಾವೇನಾದರೂ ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಸೇರ್ಕೊಂಡ್ರೂ ಕೂಡ ಬೈ ಎಲೆಕ್ಷನ್ ನಲ್ಲಿ ಗೆಲುವು ಸಾಧಿಸಬಹುದು ಅನ್ನುವಂತಹ ವಿಶ್ವಾಸ ಅವರಿಗೆ ಬರ್ತಾ ಇದೆ. ಮಿತ್ರರೇ, ಬಂಗಾಳದಲ್ಲಿ ಎಂಎಲ್ಎಗಳ ಅವಶ್ಯಕತೆ ಬಿಜೆಪಿಗಿಲ್ಲ, ಬಿಜೆಪಿಗಿರುವಂತಹದ್ದು ಎಂಪಿಗಳ ಅವಶ್ಯಕತೆ. ಈಗ ಕೇಂದ್ರದಲ್ಲಿ ಮೋದಿಯವರ ಸರ್ಕಾರ ಇದ್ರೂ ಕೂಡ ಅದು ಬಿಜೆಪಿಯ ಸರ್ಕಾರ ಅಲ್ಲ, ಎನ್ಡಿಎ ಸರ್ಕಾರ. ಬಿಜೆಪಿ ಏಕಾಂಗಿಯಾಗಿ 240 ಸಂಸದರ ಬಲವನ್ನ ಹೊಂದಿದೆ. ಒಂದು ವೇಳೆ ಬಂಗಾಳದಲ್ಲಿ 20 ಜನ ಎಂಪಿಗಳು ಬಂದಿದ್ದೆ ಆದ್ರೆ ಕೇಂದ್ರದಲ್ಲಿ ಬಿಜೆಪಿಗೆ ಎನ್ಡಿಎದ ಅನಿವಾರ್ಯತೆ ಕಡಿಮೆ ಆಗುತ್ತೆ. ಅಂದ್ರೆ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಯಾವತ್ತಾದ್ರೂ ಅಲುಗಾಡಿಸ್ತಾರ, ಸರ್ಕಾರಕ್ಕೆ ಡ್ಯಾಮೇಜ್ ಮಾಡ್ತಾರ, ಆ ಆತಂಕ ಇರೋದಿಲ್ಲ. ಬಿಜೆಪಿ ಏನಾದರೂ ದೊಡ್ಡ ದೊಡ್ಡ ನಿರ್ಧಾರ ಕೈಗೊಳ್ಳೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡಬೇಕಾಗಿರೋದಿಲ್ಲ. ಹೀಗಾಗಿ ಟಿಎಂಸಿ ಎಂಪಿಗಳು ಬಂದ್ರೆ ಬಿಜೆಪಿ ಬೇಡ ಅಂತ ಹೇಳುವಂತ ಸಾಧ್ಯತೆಗಳು ಕಡಿಮೆ. ಆದರೆ ಸಮಸ್ಯೆ ಏನು ಕೇಳಿದ್ರೆ, ಒಂದು ವೇಳೆ 8 ರಿಂದ 10 ಜನ ಮಾತ್ರ ಟಿಎಂಸಿಯ ಎಂಪಿಗಳು ಬಿಜೆಪಿಗೆ ಸೇರೋದಕ್ಕೆ ಮುಂದಾಗಿದ್ದೆ ಆದ್ರೆ ಆಗ ಅವರು ರಾಜೀನಾಮೆಯನ್ನ ಕೊಡಬೇಕು, ಬೈ ಎಲೆಕ್ಷನ್ ಅನ್ನ ಎದುರಿಸಬೇಕು. ಇಲ್ಲದೆ ಹೋದ್ರೆ ಇನ್ನೊಂದು ಚಾನ್ಸ್ ಇದೆ. ಅದೇನು ಕೇಳಿದ್ರೆ, ಟಿಎಂಸಿಯ ವಿರುದ್ಧ ಬಂಡಾಯ ಸಾರೋದು, ಪ್ರತಿನಿತ್ಯ ಪಕ್ಷಕ್ಕೆ ಮುಜುಗರ ಮಾಡೋದು. ಆಗ ಟಿಎಂಸಿಯ ನಾಯಕಿ ಮಮತಾ ಬ್ಯಾನರ್ಜಿ ಏನ್ ಮಾಡ್ತಾರೆ, ಯಾರ್ಯಾರು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೋ ಅಂತಹ ಸಂಸದರನ್ನ ಉಚ್ಚಾಟನೆ ಮಾಡ್ತಾರೆ. ಪಕ್ಷದಿಂದ ಉಚ್ಚಾಟನೆ ಆಗ್ತಿದ್ದ ಹಾಗೆ ಆ ಸಂಸದರು ಸರ್ವತಂತ್ರ ಸ್ವತಂತ್ರರಾಗ್ಬಿಡ್ತಾರೆ, ಯಾವ ಪಕ್ಷದ ಜೊತೆಗೆ ಬೇಕಾದರೂ ಸೇರ್ಕೊಳ್ಬಹುದು. ಆ ಒಂದು ತಂತ್ರಗಾರಿಕೆಯನ್ನ ಕೂಡ ಸುವೇಂದು ಅಧಿಕಾರಿ ಮಾಡ್ತಾ ಇದ್ದಾರೆ ಎನ್ನುವಂತಹ ಸುದ್ದಿಯನ್ನ ಬಂಗಾಳದ ಪತ್ರಿಕೆಗಳು ಪ್ರಕಟಿಸ್ತಾ ಇದ್ದಾವೆ. ಒಟ್ಟಿನಲ್ಲಿ ಬಂಗಾಳದಲ್ಲಿ ಕಂಪ್ಲೀಟ್ ರಾಜಕೀಯ ರೀಅಲೈನ್ಮೆಂಟ್ ಆಗುವಂತದ್ದು ಫಿಕ್ಸ್ ಆಗಿದೆ.
ಈ ಸಂದರ್ಭದಲ್ಲಿ ಇನ್ನೊಂದು ವಿಚಾರವನ್ನ ಕೂಡ ನಿಮ್ಗೆ ಹೇಳಬೇಕು. ಪಶ್ಚಿಮ ಬಂಗಾಳದಲ್ಲಿ ಈ ಲೋಕಲ್ ಲೆವೆಲ್ನ TMC ಲೀಡರ್ಸ್ಗಳಿದ್ರಲ್ಲ, ಪುರಸಭೆ, ನಗರಸಭೆ, ನಗರ ಪಾಲಿಕೆ ಇದರ ಕೌನ್ಸಿಲರ್ಗಳಿದ್ರಲ್ಲ, ಅವರೆಲ್ಲ ಸಾಮೂಹಿಕ ರಾಜೀನಾಮೆಯನ್ನ ಕೊಟ್ಟು ಬಿಜೆಪಿ ಕಡೆಗೆ ಮುಖ ಮಾಡ್ತಾ ಇದ್ದಾರೆ. ಆದರೆ ಬಿಜೆಪಿಯ ನಾಯಕತ್ವ ಮುಂದಿನ 3 ತಿಂಗಳ ಕಾಲ ಹೊರಗಿನವರು ಪಕ್ಷ ಸೇರ್ಪಡೆಗೆ ನಿಷೇಧವನ್ನ ಹೇರಿದೆ. ಯಾಕಂದ್ರೆ ಎಲ್ಲರನ್ನೂ ಪಕ್ಷಕ್ಕೆ ಸೇರಿಸಿಕೊಂಡಿದ್ದೆ ಆದ್ರೆ ಬಿಜೆಪಿ ಇನ್ನೊಂದು TMC ಆಗತ್ತೆ. ಬಿಜೆಪಿಗೆ ಸಿದ್ಧಾಂತ ಮುಖ್ಯ. ಪಕ್ಷಕ್ಕೆ ಬಂದ್ರು ಅಂತಂದ್ರೆ ಪಕ್ಷದ ಸಿದ್ಧಾಂತವನ್ನ ಮೈಗೂಡಿಸಿಕೊಳ್ಳಬೇಕು, ಲೈಕ್ ಸುವೇಂದು ಅಧಿಕಾರಿ ತರ. ಅದಕ್ಕೆ ಸ್ವಲ್ಪ ಜರಡಿ ಮಾಡಬೇಕಾದಂತಹ ಅವಶ್ಯಕತೆ ಇರುತ್ತೆ. ಯಾರಾತ ಅವರನ್ನ ಪಕ್ಷಕ್ಕೆ ಸೇರ್ಪಡೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ 3 ತಿಂಗಳ ಕಾಲ ಹೊರಗಿನವರು ಬರದಂತೆ ತಡೆ ಹಿಡಿದಿದ್ದಾರೆ. ಆದರೆ ಎಂಪಿಗಳು ಬರ್ತಾರೆ ಅಂತಂದ್ರೆ ಬಿಜೆಪಿಯವರು ತಡೆ ಹಿಡಿತಾರೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಇದಿಷ್ಟು ಬಂಗಾಳದ ರಾಜಕೀಯ ವಿಚಾರವಾದ್ರೆ, ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಕೈಗೊಳ್ತಾ ಇರುವಂತಹ ಆಡಳಿತಾತ್ಮಕ ವಿಚಾರಗಳನ್ನ ಕೂಡ ನಿಮಗೆ ಸ್ವಲ್ಪ ಹೇಳಲೇಬೇಕು. 2 ದಿನದ ಹಿಂದಿನ ವಿಡಿಯೋದಲ್ಲಿ ನಿಮಗೊಂದು ಮಾಹಿತಿ ಕೊಟ್ಟಿದ್ದೆ. ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಒಂದು ಆದೇಶ ಮಾಡಿದ್ದಾರೆ. ಎಲ್ಲಾ ಜಿಲ್ಲಾ ಕೇಂದ್ರದಲ್ಲೂ ಕೂಡ ಹೋಲ್ಡಿಂಗ್ ಸೆಂಟರ್ಗಳನ್ನು ಆರಂಭಿಸುವುದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಅಂತ. ಇದಾಗ್ತಿದ್ದ ಹಾಗೆ ಸುವೇಂದು ಅಧಿಕಾರಿ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು. ಬಂಗಾಳದಲ್ಲಿರುವಂತಹ ಪ್ರತಿಯೊಬ್ಬ ಅಕ್ರಮ ವಲಸಿಗನನ್ನು ಕೂಡ ಹೊರಹಾಕುವಂತಹ ಕೆಲಸ ಆಗತ್ತೆ. ಅವರಾಗೆ ಹೊರ ಹೋದ್ರೆ ಓಕೆ, ಇಲ್ಲದೆ ಹೋದ್ರೆ ಅಂತವರನ್ನ ಹೋಲ್ಡಿಂಗ್ ಸೆಂಟರ್ಗೆ ಹಾಕ್ತೀವಿ. ನಮ್ಮ ಪೊಲೀಸರು ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳುತ್ತಾರೆ ಅಂತ ಎಚ್ಚರಿಕೆ ಕೊಟ್ಟಿದ್ರು. ಅಕ್ರಮ ವಲಸಿಗರು ಎಷ್ಟಾಗುತ್ತೋ ಅಷ್ಟು ಬೇಗ ದೇಶ ಬಿಟ್ಟು ಹೊರಟು ಹೋಗ್ಬಿಡಿ ಎನ್ನುವಂತಹದ್ದು ಈ ಸೂಚನೆ ಆಗಿತ್ತು. ಸಿಎಂ ಸುವೇಂದು ಅಧಿಕಾರಿಯವರ ಬಾಯಲ್ಲಿ ಈ ಆದೇಶ ಹೊರಬರ್ತಿದ್ದ ಹಾಗೆ ಈ ಅಕ್ರಮ ಬಾಂಗ್ಲಾ ವಲಸಿಗರಿದಾರಲ್ಲ, ಎದ್ದು ಬಿದ್ದು ಓಡ್ತಾ ಇದ್ದಾರೆ. ಬಂಗಾಳದಲ್ಲಿ SIR ಆರಂಭವಾಯ್ತಲ್ಲ, ಆ ಸಂದರ್ಭದಲ್ಲೂ ಕೂಡ ಇಂತಹದೇ ದೃಶ್ಯಗಳು ಕಂಡು ಬಂದಿದ್ವು. ಆಗ TMC ಕಾರ್ಯಕರ್ತರು ಏನ್ ಮಾಡಿದ್ರು ಗೊತ್ತಾ? ಇದೆಲ್ಲ ಏನು ತೊಂದರೆ ಆಗೋದಿಲ್ಲ, ನಮ್ಮ ಸರ್ಕಾರ ನಿಮಗೆ ರಕ್ಷಣೆ ಕೊಡುತ್ತೆ ಅಂತ ಹೇಳ್ಬಿಟ್ಟು ಅವರನ್ನೆಲ್ಲ ಉಳಿಸ್ಕೊಂಡಿದ್ರು. ತುಂಬಾ ಜನ ಅಕ್ರಮ ವಲಸಿಗರಿಗೆ ಪುನಃ ಆಶ್ರಯ ಕೊಡುವಂತಹ ಕೆಲಸ ಆಗಿತ್ತು. ಆದ್ರೀಗ ಸುವೇಂದು ಅಧಿಕಾರಿ ಹೊಸದಾಗಿ ಈ ಬಗ್ಗೆ ಆದೇಶ ಹೊರಡಿಸ್ತಿದ್ದ ಹಾಗೆ ಇವರೆಲ್ಲರೂ ಕೂಡ ಓಡೋದಕ್ಕೆ ಶುರು ಮಾಡಿದ್ದಾರೆ. ಯಾವ ರೀತಿಯಾದಂತಹ ಚಿತ್ರಣ ಕಾಣ್ತಾ ಇದೆ ಅಂತಂದ್ರೆ, ಗಡಿ ಭಾಗದಲ್ಲಿ ಸಾಕಷ್ಟು ಜನ ಗಂಟು ಮೂಟೆ ಕಟ್ಕೊಂಡು ಗಡಿಯನ್ನ ದಾಟೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ. ನಾವು ಇಲ್ಲೇ ಇದ್ದು ಬಿಟ್ರೆ ಪೊಲೀಸರ ಕೈಗೆ ಸಿಕ್ಕಾಕೊಂಡ್ಬಿಡ್ತೀವೋ, ನಾಳೆ ಡಿಟೆನ್ಷನ್ ಸೆಂಟರ್ಗೆ ಹೋಗಬೇಕಾಗುತ್ತೋ ಅನ್ನುವಂಥ ಭಯ ಈ ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಕಾಡ್ತಾ ಇದೆ. ಈ ಸುದ್ದಿ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ, ಈ ಹಿಂದೆ SIR ನಡೀತಾ ಇರುವಂತಹ ಸಂದರ್ಭದಲ್ಲಾಗಿರಬಹುದು ಅಥವಾ ಬಿಜೆಪಿಯ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಾಗಿರಬಹುದು, ಈ ಅಕ್ರಮ ಬಾಂಗ್ಲಾ ವಲಸಿಗರ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದ ಹಾಗೆ ಕೆಲವರಿಗೆ ಇರುವೆ ಬಿಟ್ಟ ಹಾಗೆ ಆಗ್ತಾ ಇತ್ತು. ಅದೆಲ್ಲ ಸುಮ್ಮನೆ ಸುಳ್ಳು, ರಾಜಕೀಯ ಉದ್ದೇಶಕ್ಕೋಸ್ಕರವಾಗಿ ಈ ರೀತಿಯಾಗಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಹೀಗೆ ಒಂದು ವರ್ಗದ ಜನ ವಾದ ಮಾಡ್ತಾ ಇದ್ರು. ಅಂತಹ ಡೋಂಗಿಗಳಿಗೆ ಈಗ ಗಡಿಯಿಂದ ಬರ್ತಾ ಇದೆಯಲ್ಲ ವಿಡಿಯೋಗಳು, ಆ ಮೂಲಕವಾಗಿ ಉತ್ತರ ಸಿಕ್ಕಿದೆ ಅಂತ ನಾನಂತೂ ಭಾವಿಸಿದ್ದೀನಿ. ಇದರ ನಡುವೆ ಸುವೇಂದು ಅಧಿಕಾರಿಯವರು ಸಿಎಂ ಆಗಿ ಬಂಗಾಳದಲ್ಲಿ ಅನೇಕ ಆದೇಶಗಳನ್ನು ಮಾಡಿದ್ದಾರೆ. ಆದರೆ ಇತ್ತೀಚೆಗೆ ಅವರು ಕೈಗೊಂಡಂತಹ ಒಂದು ನಿರ್ಧಾರ ಬಂಗಾಳದಲ್ಲಿ ಬಹಳ ಚರ್ಚೆ ಆಗ್ತಾ ಇದೆ. ಅದೇನು ಕೇಳಿದ್ರೆ, ಮೀನೂಟದ ಆದೇಶ. ಬಂಗಾಳದ ಜನರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಸರ್ಕಾರದ ವತಿಯಿಂದ ಮೀನೂಟ ಹಾಕೋದಕ್ಕೆ ಸುವೇಂದು ಅಧಿಕಾರಿ ತೀರ್ಮಾನ ಮಾಡಿದರೆ, ಆ ಬಗ್ಗೆ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಇದು ಯಾಕೆ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಅಂತಂದ್ರೆ, ಈ ಹಿಂದೆ ಮಮತಾ ಬ್ಯಾನರ್ಜಿ ಅವರು ಒಂದು ಆರೋಪ ಮಾಡಿದ್ರು. ಒಂದು ವೇಳೆ ಬಂಗಾಳದಲ್ಲಿ ಬಿಜೆಪಿ ಬಂದಿದ್ದೇ ಆದ್ರೆ ಅವರು ನಿಮಗೆ ಮೀನ್ ತಿನ್ನೋದಕ್ಕೆ ಬಿಡೋದಿಲ್ಲ, ನಿಮಗೆ ನಾನ್ ವೆಜ್ ತಿನ್ನೋದಕ್ಕೆ ತಡೆ ಒಡ್ಡುತ್ತಾರೆ, ನಾನ್ ವೆಜ್ ಅನ್ನ ಬ್ಯಾನ್ ಮಾಡ್ತಾರೆ, ಈ ರೀತಿಯಾಗಿ ಅಪಪ್ರಚಾರವನ್ನ ಮಾಡಿದ್ರು. ಅದಕ್ಕೆ ಸಿಎಂ ಸುವೇಂದು ಅಧಿಕಾರಿ ಈ ರೀತಿಯಾಗಿ ಟಾಂಗ್ ಕೊಟ್ಟಿದ್ದಾರೆ. ಈಗಾಗಲೇ ಬಂಗಾಳದಲ್ಲಿ ಮಾ ಕ್ಯಾಂಟೀನ್ ಅನ್ನುವಂಥದ್ದು ತುಂಬಾ ಫೇಮಸ್. ಇದು ಮಮತಾ ಬ್ಯಾನರ್ಜಿ ಅವರ ಯೋಜನೆಯೇ. ನಮ್ಮಲ್ಲಿ ಇಂದಿರಾ ಕ್ಯಾಂಟೀನ್ಗಳಿದಾವಲ್ಲ, ಅದೇ ರೀತಿಯಾಗಿ ಬಂಗಾಳದಲ್ಲಿ 2021ರಲ್ಲಿ ಮಮತಾ ಬ್ಯಾನರ್ಜಿ ಅವರು ಮಾ ಕ್ಯಾಂಟೀನ್ ಆರಂಭಿಸಿದ್ರು. 400ಕ್ಕೂ ಹೆಚ್ಚು ಮಾ ಕ್ಯಾಂಟೀನ್ಗಳಿದಾವೆ. ಅಲ್ಲಿ 5 ರೂಪಾಯಿಗೆ ಮಧ್ಯಾಹ್ನ 12:30ರಿಂದ 3 ಗಂಟೆವರೆಗೆ ಊಟ ಸಿಗುತ್ತೆ. ಅನ್ನ, ದಾಲ್, ಸಾಂಬಾರ್, ಎಗ್ ಕರಿ ಇದೆಲ್ಲವೂ ಕೂಡ ಕೇವಲ 5 ರೂಪಾಯಿಗೆ ಸಿಗುತ್ತೆ. ಈಗ ಸಿಎಂ ಸುವೇಂದು ಅಧಿಕಾರಿ ಏನು ಆರ್ಡರ್ ಮಾಡಿದ್ದಾರೆ ಅಂತಂದ್ರೆ, ಈ ಮಾ ಕ್ಯಾಂಟೀನ್ನಲ್ಲಿ 5 ರೂಪಾಯಿಗೆ ಊಟ ಕೊಡಲಾಗ್ತಾ ಇದೆಯಲ್ಲ, ಅದಕ್ಕೆ ಮೀನೂಟವನ್ನು ಕೂಡ ಸೇರಿಸಿ 5 ರೂಪಾಯಿಗೆ ಜನರಿಗೆ ಮೀನೂಟ ಸಿಗಲಿ ಅಂತ ಆದೇಶ ಮಾಡಿದ್ದಾರೆ. ಬಂಗಾಳದ ಆಹಾರ ಪದ್ಧತಿ ಹೇಗಿದೆ ಅಂತಂದ್ರೆ, ಅಲ್ಲಿನ ವೆಜಿಟೇರಿಯನ್ಸ್ ಅಂತ ಹೇಳ್ಕೊಳ್ತಾರಲ್ಲ, ಅವರು ಮೀನು ತಿಂತಾರೆ. ಅದನ್ನ ಅವರು ಕರೆಯುವಂತಹದ್ದು ಸಮುದ್ರದ ತರಕಾರಿ ಅಂತ. ಮೀನೂಟಕ್ಕೆ ಅಲ್ಲಿ ಯಾವ ಜಾತಿ ಭೇದವೂ ಕೂಡ ಇಲ್ಲ. ಆದ್ರೆ ಮಮತಾ ಹೇಳಿದ್ರು, ಬಿಜೆಪಿಯವರು ಬಂದಿದ್ದೇ ಆದ್ರೆ ಈ ಆಹಾರ ಸಂಸ್ಕೃತಿಗೆ ತಡೆ ಒಡ್ಡುತ್ತಾರೆ, ಹೀಗೆ ಅಪಪ್ರಚಾರ ಮಾಡಿದ್ರು. ಆ ಅಪಪ್ರಚಾರವನ್ನು ಸುಳ್ಳು ಮಾಡೋದಕ್ಕೋಸ್ಕರವಾಗಿ ಮಮತಾ ಬ್ಯಾನರ್ಜಿ ಅವರು ಆರಂಭಿಸಿದಂತಹ ಮಾ ಕ್ಯಾಂಟೀನ್ನಲ್ಲೇ ಮೀನೂಟವನ್ನು ಆರಂಭಿಸೋದಕ್ಕೆ ಸುವೇಂದು ಅಧಿಕಾರಿ ಆರ್ಡರ್ ಮಾಡಿದ್ದಾರೆ. ಮಿತ್ರರೇ, ಇದಿಷ್ಟು ಬಂಗಾಳದಲ್ಲಿ ಆದಂತಹ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳು. ಈ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.